Good morning to everyone. Today in this class we are going to discuss about the continuation of basics of logarithms. I had solved two problems. Today I will solving some more problems on logarithms. First of all, find the logarithm of the following ಅಲ್ಲಿ ನಾವು ಎರಡು ಕ್ವೆಶ್ಚನ್ ಸಿಂಪ್ಲಿಫಿಕೇಶನ್ ಮಾಡಿದ್ವಿ. ಥರ್ಡ್ ಕ್ವೆಶ್ಚನ್ we have to find the log of 13.65. Log of 13.65 can be written as, it can be split up into two parts. One is characteristic and mantissa. Therefore, I have to write characteristic plus mantissa. ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಯಾವ ರೀತಿ ಫೈಂಡ್ ಔಟ್ ಮಾಡ್ಕೊಳ್ಳೋದು, ಬಿಫೋರ್ ಡೆಸಿಮಲ್ ಪಾಯಿಂಟ್ಸ್ ನಂಬರ್ ಆಫ್ ಡಿಜಿಟ್ಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡ್ಕೋಬೇಕು. There are two numbers or two digits before decimal point. Hence, formula for characteristic when a number is greater than 1 means n minus 1, where n is number of digits before decimal point. There are two digits. 2 minus 1 will be 1. Plus. ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಹಾಕೊಂಡಿದೀವಿ. ಈಗ ನಾನು ಏನ್ ಮಾಡಬೇಕು, ಅಂಡರ್ ವಿ ಹ್ಯಾವ್ ಟು ಫೈಂಡ್ 13 under 6 with mean difference 5 in your Clark's table of logarithms. ನಿಮ್ಮ Clark's table ಅಲ್ಲಿ logarithms ಅನ್ನೋ ಪೇಜ್ ಓಪನ್ ಮಾಡಿ 13 under 6 ಅಲ್ಲಿ ವ್ಯಾಲ್ಯೂ ಎಷ್ಟು ಬಂದಿದೆ ನೋಡ್ಕೊಳ್ಳಿ. ನನಗೆ ಇಷ್ಟು ಬಂದಿದೆ, ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಇದು ಲಾಗರಿಥಮ್ ಬುಕ್ ಕ್ಲಾರ್ಕ್ಸ್ ಟೇಬಲ್. 13 under 6 ಅಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ. 1335 ಅಂತ ಇದೆ, ಬರ್ಕೊಂಡಿದೀನಿ 1335 ಅಂತ. ಅದೇ 13 ಅಲ್ಲಿ ಮೀನ್ ಡಿಫರೆನ್ಸ್ 5 ಅಲ್ಲಿ ನೋಡ್ಕೋಬೇಕು. 13 ಅಲ್ಲಿ ಮೀನ್ ಡಿಫರೆನ್ಸ್ 5 ಅಲ್ಲಿ 16 ಇದೆ. 16 ಅಂತ ಬರ್ಕೊಂಡಿದೀನಿ. ಇಲ್ಲಿ ನಾನು ಆಡ್ ಮಾಡಬೇಕು, ಏನ್ ವ್ಯಾಲ್ಯೂಸ್ ಇದೆ ಅದನ್ನ ಆಡ್ ಮಾಡ್ತೀನಿ. ಬಟ್ ಮ್ಯಾಂಟಿಸಾ ಪಾರ್ಟ್ ಈಸ್ ಆಲ್ವೇಸ್ ಎ ಡೆಸಿಮಲ್ ನಂಬರ್ ವಿಚ್ ಇಸ್ ಲೆಸ್ ದಾನ್ 1 ಅಂತ ಆಗಿರೋದ್ರಿಂದ ಆಡ್ ಮಾಡಿದಾಗ 5 plus 6 11 ಆಗತ್ತೆ. ಇಲ್ಲಿ ಒಂದು ಕ್ಯಾರಿಂಗ್ ಇದೆ. 4 plus 1 5 3 1 ಇದೆ. ಬಟ್ ಮ್ಯಾಂಟಿಸಾ ಇಸ್ ಡೆಸಿಮಲ್ ಪಾರ್ಟ್. ವಿ ಹ್ಯಾವ್ ಟು ರೈಟ್ ದಿಸ್ ನಂಬರ್ ವಿತ್ ಎ ಡೆಸಿಮಲ್ ಪಾಯಿಂಟ್. ಆಫ್ಟರ್ ಡೆಸಿಮಲ್ ಪಾಯಿಂಟ್ ಅಲ್ಲಿ ಬರೀತಾ ಹೋಗ್ಬೇಕು. 0.1351 ಅಂತ ಬರೀತಾ ಇದೀನಿ. Now we have to add characteristic plus mantissa part, that is 1 plus 0.1351 will be 1.1351. Next question, we have to find log of 0.2809. Log of 0.2809 will be written as characteristic plus mantissa part. Here there is a decimal point. Before that there is a no number. 0 point ಅಂತ ಇದೆ, ಅದರ ಹಿಂದೆ ಡೆಸಿಮಲ್ ಪಾಯಿಂಟ್ ಇಂದ ಹಿಂದೆ ಯಾವುದು ನಂಬರ್ ಇಲ್ಲ, ವಿಚ್ ಇಸ್ ಲೆಸ್ ದಾನ್ 1. ಈಗ ಕ್ಯಾರೆಕ್ಟರಿಸ್ಟಿಕ್ ಗೆ ಫಾರ್ಮುಲಾ ಏನಿದೆ, n+1 ಹೋಲ್ ಬಾರ್ ಅಥವಾ ಮೈನಸ್ ಆಫ್ n+1, ವೇರ್ n ಅಂದ್ರೆ ಏನು, ಇಲ್ಲಿ n is number of zeros after decimal point before non zero digit. ಅಂದ್ರೆ ಇಲ್ಲಿ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ನಾನ್ ಜೀರೋ ನಂಬರ್ 2 ಅಂತ ಮಧ್ಯ, ಆ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ನಾನ್ ಜೀರೋ ಡಿಜಿಟ್ ಒಳಗೆ ಎಷ್ಟು ನಂಬರ್ ಆಫ್ ಝೀರೋಸ್ ಇದೆ ಅಂತ ಕೌಂಟ್ ಮಾಡಬೇಕು. ಇಲ್ಲಿ ಯಾವುದು ಝೀರೋ ಇಲ್ಲ ಆಫ್ಟರ್ ಡೆಸಿಮಲ್ ಪಾಯಿಂಟ್, ಹಾಗಾಗಿ ನಂಬರ್ ಆಫ್ ಝೀರೋಸ್ n ವಿಲ್ ಬಿ 0. ಆಗ 0 plus 1 ಅಂದ್ರೆ 1 ಆಗತ್ತೆ. ಇಲ್ಲಿ ವಿತ್ ನೆಗೆಟಿವ್ ಸೈನ್ ಇರೋದ್ರಿಂದ ಬಾರ್ ಹಾಕ್ಬೇಕು, 1 ಬಾರ್ ಆಗತ್ತೆ ಕ್ಯಾರೆಕ್ಟರಿಸ್ಟಿಕ್. ಪ್ಲಸ್ ಇದೆ ಮ್ಯಾಂಟಿಸಾ ಪಾರ್ಟ್ ಮಾಮೂಲಿ 28 under 0 ನೋಡ್ಬೇಕು, ಮೇನ್ ಡಿಫರೆನ್ಸ್ 9 ಅಲ್ಲಿ ನೋಡ್ಬೇಕು. ಈಗ 28 under 0 ಅಲ್ಲಿ 4472 ಅಂತ ಬಂದಿದೆ. ಮೀನ್ ಡಿಫರೆನ್ಸ್ 9 ಅಲ್ಲಿ 14 ಅಂತ ಬಂದಿದೆ. ನಾನು ಆಡ್ ಮಾಡ್ತಾ ಇದ್ದೀನಿ ಎರಡನ್ನೂ. 4 plus 2 will be 6, 7 plus 1 will be 8, 4, 4. Mantissa is a decimal portion, hence I will write which is less than 1 means 0.4486. We have to add these two, then we get log of 0.2809 will be equal to 1 bar point or minus 1 or 1 bar point 4486. Next question will be, we have to find log of 0.035. Log of 0.035 can be split up into characteristic plus mantissa part. Here
there is a 0 after a decimal point before non-zero digit. Hence, the characteristic part will be written as n plus 1 whole bar. Number of zeros will be 1. 1 plus 1 will be 2. There is a bar or negative sign, therefore 2 bar. Characteristic will be 2 bar. Plus, Mantissa part ಗೆ ಇಲ್ಲಿ 35 ಅಂತ ಮಾತ್ರ ಇದೆ. ಇಲ್ಲಿ ಮುಂದೆ ಏನೂ ಇಲ್ಲ. ಹಾಗಾಗಿ 35 ಅಂಡರ್ 0 ಅಲ್ಲಿ ಏನ್ ಬಂದಿದೆ ಅದನ್ನ ನೋಡ್ಕೊಂಡಿನಿ. 5441 ಅಂತ ಬಂದಿರುತ್ತೆ. ಅದಕ್ಕೆ which is Mantissa part is less than 1 ಆಗಿರೋದ್ರಿಂದ 0 ಪಾಯಿಂಟ್ ಅಲ್ಲಿ ಇಡ್ತಾ ಇದೀನಿ. Hence we have to add characteristic plus Mantissa part. Hence finally we get log of 0.035 will be, after simplification we get answer as 2 bar point 5441. ನಾನು ಆಗ್ಲೇ ಎಲ್ಲ ಸಿಂಗಲ್ ಇದ್ದಾಗ ಲಾಗ್ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತ ನೋಡ್ತಿದ್ದೆ. ಈಗ ಲಾಸ್ ಯೂಸ್ ಮಾಡಬೇಕು. ವಿ ಹ್ಯಾವ್ ಟು ಯೂಸ್ ಲಾಸ್ ಆಫ್ ಲಾಗರಿದಮ್ಸ್. ಈಗ ನಾನು ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಪ್ಲಸ್ ಮ್ಯಾಂಟಿಸಾ ಆ ರೀತಿ ಎಲ್ಲ ಬರೀತಾ ಇದೆ ಫಾರ್ಮುಲಾ ತರ. ನಾನೀಗ ಇಲ್ಲಿ ಮುಂದೆ ಆ ರೀತಿ ಬರೆಯಲ್ಲ, ಲಾಸ್ ಯೂಸ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಯಾವ ರೀತಿ ನೋಡ್ಬೇಕು ಲಾಗ್ ಟೇಬಲ್ ಅಲ್ಲಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಕ್ವೆಶನ್, ಲಾಗ್ ಆಫ್ 32.3 into 58.6. We have to use loss of logarithm for this problem. We know that log of AB, product of two numbers by using logarithm, means log of AB will be equal to log A plus log B. Hence, log of 32.3 into 58.6 is in the form of log of A into B. Therefore, this can be split up as log of 32.3 plus log of 58.6 under first law of logarithm. Now, ನಾನು ಇಲ್ಲಿ ಡೈರೆಕ್ಟ್ ಆಗಿ ಆನ್ಸರ್ ಬರ್ತೀನಿ. ಅದನ್ನ ಸಿಂಪ್ಲಿಫಿಕೇಶನ್ ಪಾರ್ಟ್ ಇಲ್ಲಿದೆ ನೋಡಿ, ಇಲ್ಲಿ ಹೇಳ್ಬಿಡ್ತೀನಿ. ಲಾಗ್ ಆಫ್ 32.3 ನ ಸಪರೇಟ್ ಆಗಿ ಲಾಗ್ ಫೈಂಡ್ ಔಟ್ ಮಾಡ್ಕೊಬೇಕು. ಲಾಗ್ ಆಫ್ 58.6 ನ ಸಪರೇಟ್ ಆಗಿ ಲಾಗ್ ಫೈಂಡ್ ಔಟ್ ಮಾಡ್ಕೊಬೇಕು. ನಾನು ಇಲ್ಲಿ ಲಾಗ್ ಆಫ್ 32.3 ನಾನು ಡೈರೆಕ್ಟ್ ಆಗಿ ಕ್ಯಾರೆಕ್ಟರಿಸ್ಟಿಕ್ ಪ್ಲಸ್ ಮ್ಯಾಂಟಿಸಾ ಡೈರೆಕ್ಟ್ ಆಗಿ ಒಂದೇ ಸಲ ಬರೆದ್ಬಿಟ್ಟಿದ್ದೀನಿ. 32 ಅಂತ ಇದೆ. ಬಿಫೋರ್ ಡೆಸಿಮಲ್ ಪಾಯಿಂಟ್ there are 2 digits which is greater than 1 ಆಗಿರೋದ್ರಿಂದ n minus 1 ಬರೀಬೇಕು ಕ್ಯಾರೆಕ್ಟರಿಸ್ಟಿಕ್ ಫಾರ್ಮುಲಾ. n means number of digits before decimal point. Hence 2 minus 1 will be 1. 1 is characteristic part. ಪಾಯಿಂಟ್ ಇಡ್ತಾ ಇದೀನಿ. Since Mantissa part is always a decimal, ಹಾಗಾಗಿ ಪಾಯಿಂಟ್ ಇಡ್ತಾ ಇದೀನಿ. ಇಲ್ಲಿ 32 under 3 ನಿಮ್ಮ ಕ್ಲಾರ್ಕ್ಸ್ ಟೇಬಲ್ ಅಲ್ಲಿ ಅಂಡರ್ ಲಾಗರಿದಮ್ಸ್ ಅಲ್ಲಿ 32 under 3 ಏನಿದೆ ಅದನ್ನ ನಾನು ಇಲ್ಲಿ ಬರ್ದಿದ್ದೀನಿ. 5092 ಅಂತ ಬಂದಿದೆ, ನಾನು ಬರ್ದಿದ್ದೀನಿ ಅದನ್ನ. ನೆಕ್ಸ್ಟ್ ವಿ ಹ್ಯಾವ್ ಟು ಫೈಂಡ್ ಲಾಗ್ ಆಫ್ 58.6. ಲಾಗ್ ಆಫ್ 58.6 ಇದೆ. ಬಿಫೋರ್ ಡೆಸಿಮಲ್ ಪಾಯಿಂಟ್ ದೇರ್ ಎಕ್ಸಿಸ್ಟ್ 2 digits. Hence, characteristic part will be 2 minus 1. n minus 1 ಫಾರ್ಮುಲಾ ಅಪ್ಲೈ ಮಾಡಬೇಕು, which is 58 is greater than 1 ಆಗಿರೋದ್ರಿಂದ. ಹಾಗಾಗಿ ಏನ್ ಮಾಡ್ತಾ ಇದ್ದೀರಾ, 2 minus 1 will be 1. Characteristic for 58.6 or 58 will be 1. 1 point. We have to find log of 58 under 6 in your Clark's table. The value will be 7679. Hence, Mantissa part is a decimal. I will put 0.7679. Now, ಇಲ್ಲಿ ಏನಾಗಿದೆ, ಲಾಸ್ ಅಲ್ಲಿ ಇಲ್ಲಿ ಪ್ಲಸ್ ಇದೆ, ಎರಡು ವ್ಯಾಲ್ಯೂ ಮಧ್ಯ ಪ್ಲಸ್ ಇದೆ. ನಾನು ಈ ವ್ಯಾಲ್ಯೂ 32.3ಗೆ 1.5092 ಅಂತ ಇಲ್ಲಿದೆ. ನೆಕ್ಸ್ಟ್ ಈ ವ್ಯಾಲ್ಯೂಗೆ ಇದು ಬಂದಿದೆ, ಇಲ್ಲಿ ಮಧ್ಯ ಪ್ಲಸ್ ಇದೆ. ನಾನು ಹಾಗಾಗಿ ಆಡ್ ಮಾಡ್ತಾ ಇದ್ದೀನಿ ಎರಡನ್ನು. 9 plus 2 11, 11 ಇಲ್ಲಿ 1 ಬರ್ದೀನಿ, 1 ಕ್ಯಾರಿಯಿಂಗ್ ಇದೆ. 9 plus 1 10, 10 plus 7 17, 7 1 ಕ್ಯಾರಿ ಇದೆ. ನೆಕ್ಸ್ಟ್ 1 plus 6 7. ನೆಕ್ಸ್ಟ್ 5 plus 7 12 ಆಗುತ್ತೆ. 2 1 ಕ್ಯಾರಿ, 1 plus 1 2, 2 plus 1 3. 3.2771 ಅಂತ ಬಂದಿದೆ. Hence, log of 32.3 into 58.6 will be equal to 3.2771. ಇಲ್ಲಿರೋ ಆನ್ಸರ್ನ ಡೈರೆಕ್ಟ್ ಆಗಿ ಇಲ್ಲಿ ಬರ್ದಿದ್ದೀನಿ ನಾನು. ಸಿಂಪ್ಲಿಫಿಕೇಶನ್ ಪಾರ್ಟ್ ಯಾವಾಗಲೂ ಸಪರೇಟ್ ಆಗಿ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ತಾ ಹೋಗಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 7. We have to find log of 0.5689 divided by 1.806. This is in the form of division form. We have to use laws of logarithm of log A divided by B equals log A minus log B. This is the second
formula of laws of logarithm. Log of a divided by b equals log a minus log b ಅಂತ ಯೂಸ್ ಮಾಡ್ತೀವಿ. This can be written as log of 0.5689 divided by 1.806 can be written as log of 0.5689 minus log of 1.806. Now, have to find out log of 0.5689 and log of 1.806 separately. After finding log of both two values, those values can be subtracted since here is a minus sign. Now, have to find out first log of 0.5689. ಇದಕ್ಕೆ ಕ್ಯಾರೆಕ್ಟರಿಸ್ಟಿಕ್ ಬಂದು 0.5689 is less than 1 means characteristic value can be written by the formula n plus 1 whole bar or minus n plus 1. N will be number of zeros after decimal point and before non-zero digit. There is no zero here, hence 0 plus 1, n value will be 0, 0 plus 1 will be 1 with minus sign, hence characteristic will be 1 bar. Now, we have to use log table for simplification. We have to find log 56 under 8. 56 under 8 under mean difference 9. ಇಲ್ಲಿ ಸಪರೇಟ್ ಆಗಿ ಬರ್ಕೊಂಡಿದ್ದೀನಿ. 56 ಅಂಡರ್ 8 ಅಲ್ಲಿ 7543 ಅಂತ ಇದೆ ವ್ಯಾಲ್ಯೂ. ಮೀನ್ ಡಿಫರೆನ್ಸ್ 9 ಅಲ್ಲಿ 56 ಅಲ್ಲಿ ಮೀನ್ ಡಿಫರೆನ್ಸ್ 9 ಅಲ್ಲಿ 7 ಇದೆ. I will add these two values. 7 plus 3 will be 10. 0, 1 carry. 4 plus 1, 5. 5, 7. Since this is a value, mantis apart is a value which is less than 1 or it is a decimal point, we have to put decimal point between characteristic and mantissa. Hence, value of log of 0.5689 will be equal to 1 bar 0.7550. Next, I have to find log of 1.806. Here, 1.806 is greater than 1. 1 ಗಿಂತ ಜಾಸ್ತಿ ಇದೆ. ಆಗ ನಾನು ಏನ್ ಮಾಡಬೇಕು? ಕ್ಯಾರೆಕ್ಟರಿಸ್ಟಿಕ್ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ n minus 1 ಹಾಕಬೇಕು. ವೇರ್ n is number of digits before decimal point. ಡೆಸಿಮಲ್ ಪಾಯಿಂಟ್ ಗಿಂತ ಮುಂಚೆ ಎಷ್ಟು ನಂಬರ್ ಆಫ್ ಡಿಜಿಟ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡ್ಕೊಬೇಕು. ಇಲ್ಲಿ 1 ಅನ್ನೋದು ಒಂದೇ ಸಿಂಗಲ್ ಡಿಜಿಟ್ ಇರೋದು. n minus 1 ಅಂದ್ರೆ 1 minus 1 0 ಪಾಯಿಂಟ್ ಅಂತ ಇಟ್ಟಿದ್ದೀನಿ. ಈಗ 18 ಅಂಡರ್ 0 ನೋಡ್ಕೋಬೇಕು. 18 ಅಲ್ಲಿ ಮೀನ್ ಡಿಫರೆನ್ಸ್ 6 ಅಂಡರ್ ಅಲ್ಲಿ ನೋಡಬೇಕು. 18 under 0 value will be 2553 in your Clark's table under logarithm. Under 18 mean difference will be 18 under ಅಲ್ಲಿ mean difference 6 ಅಲ್ಲಿ ಎಷ್ಟಿದೆ? 14 ಇದೆ ಅಂತ ನೋಡ್ಕೊಂತಾ ಇದೀವಿ. ಈಗ ಆಡ್ ಮಾಡ್ತೀನಿ. 4 plus 3 will be 7, 5 plus 1 will be 6, 5, 2. This value mantissa part is always a decimal. I will put 0.2567. Now, ಇದಕ್ಕೆ ವ್ಯಾಲ್ಯೂ ಗೊತ್ತಾಯ್ತು, ಇದಕ್ಕೆ ವ್ಯಾಲ್ಯೂ ಗೊತ್ತಾಯ್ತು. ಇಲ್ಲಿರೋದು ಮೈನಸ್, ಸಬ್ಟ್ರಾಕ್ಷನ್ ಮಾಡಬೇಕು. ಇಲ್ಲಿ ಮೈನಸ್ ಸೈನ್ ಹಾಕಿದ್ದೀನಿ. ಈಗ ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು ಕ್ಯಾರಿ ತಗೊಂಡಿದ್ದೀನಿ. 0 ಇಂದ 7 ಮೈನಸ್ ಮಾಡಕ್ಕಾಗಲ್ಲ. 10 minus 7 will be 3. ಇಲ್ಲಿ 4 ಇರುತ್ತೆ. 4 ಇಂದ 6 ಮೈನಸ್ ಮಾಡಕ್ಕಾಗಲ್ಲ. ಇಲ್ಲಿಂದ ಇಲ್ಲಿಗೆ ಒಂದು ಕ್ಯಾರಿ ತಗೊಂಡಿದ್ದೀನಿ. 14 ಆಗುತ್ತೆ. 14 minus 6 will be 8. ಇಲ್ಲಿ 4 ಇರುತ್ತೆ. 4 ಇಂದ 5 ನ ಮೈನಸ್ ಮಾಡಕ್ಕಾಗಲ್ಲ. ಇಲ್ಲಿಂದ ಇಲ್ಲಿಗೆ ಒಂದು ಕ್ಯಾರಿ ತಗೊಂಡಿದ್ದೀನಿ. 14 minus 5 will be 9. ನೆಕ್ಸ್ಟ್ ಇಲ್ಲಿ 6 ಇರುತ್ತೆ. 6 minus 2 will be 4. ಇಲ್ಲಿ ನೋಡಿ -1 plus 0 ಅಂದ್ರೆ -1 ಆಗತ್ತೆ. ಅಥವಾ ಇಲ್ಲಿ ಮೈನಸ್ ಇದೆ. -1 minus 0 ಅಂತ ಹೇಳಿದ್ರೆ -1 ಆಗತ್ತೆ. That -1 can be written as 1 bar. Hence, solution for this value will be 1 bar 0.4983. ನಾನು ಅದನ್ನ ಇಲ್ಲಿ ಬರ್ತೀನಿ. Log of 0.5689 divided by 1.806 will be written as 1 bar 0.4983. Next question.
we have to find log of 39.68 whole power 1 by 2. This here for this question we have to use laws of logarithm, third formula, that will be log of a power n will be equal to n log a. Here n can be written as 1 by 2, a will be written as 39.68. Therefore, log of 39.68 whole power 1 by 2 can be written as 1 by 2 into log of 39.68 by using this formula. Now, I have to simplify first of all for log of 39.68. 39.68 ಗೆ log value ಏನು ಬರುತ್ತೆ find out ಮಾಡ್ಕೊಬೇಕು. ನಾನು ಇಲ್ಲಿ ಬರೀತಾ ಇದ್ದೀನಿ. Log of 39.68 will be equal to, before decimal point 39 will be there. 39 is greater than 1. Therefore, characteristic formula will be n minus 1. There are two digits before decimal point, means 2 minus 1 will be 1. We have to find value in your Clark's table. 39 under 6. 39 under 6 mean difference 8. 39 under 6 ಅಲ್ಲಿ 5977 ಅಂತ ಇದೆ ನಿಮ್ಮ ಲಾಗ್ ಟೇಬಲ್ ಅಲ್ಲಿ. ಮೀನ್ ಡಿಫರೆನ್ಸ್ 39 ಅಲ್ಲಿ ಮೀನ್ ಡಿಫರೆನ್ಸ್ 8 ಅಲ್ಲಿ ವ್ಯಾಲ್ಯೂ ವಿಲ್ ಬಿ 9 ಇದೆ. ನಾನಿಲ್ಲಿ ಆಡ್ ಮಾಡ್ತಾ ಇದ್ದೀನಿ ಎರಡನ್ನು. ಆಡ್ ಮಾಡುವಾಗ 9 plus 7 will be 16. 16 ಇಲ್ಲಿದೆ, 1 ಕ್ಯಾರಿ ಇದೆ. 7 plus 1 will be 8. 9, 5. This mantissa part is less than 1. We have to put decimal. Then we have to add characteristic plus mantissa. Therefore, answer will be 1.5986. ಈ ವ್ಯಾಲ್ಯೂನ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಇಲ್ಲಿ 1 by 2 ಹಾಗೆ ಇದೆ. ಇಲ್ಲಿ 1.5986 ನ ಡಿವೈಡೆಡ್ ಬೈ 2 ಮಾಡಬೇಕು. ಆಗ ಬಂದಿರೋ ವ್ಯಾಲ್ಯೂ 0.7993 ಆಗುತ್ತೆ. Hence, for after simplification, the value of log of 39.68 whole power 1 by 2 will be equal to 0.7993. Next question ನೋಡಿ, ನಾನು ಆಗಲೇ ಏನು ಲಾಸ್ ಆಫ್ ಲಾಗರಿಥಮ್ಸ್ ಹೇಳಿದ್ದೆ 3 ಫಾರ್ಮುಲಾಸ್, 3 ಒಂದೇ ಕ್ವೆಶನ್ ಅಲ್ಲಿ ಇರೋ ತರ ನಾನು ಒಂದು ಪ್ರಾಬ್ಲಮ್ ಹಾಕೊಂಡಿದ್ದೀನಿ. ಇಲ್ಲಿ log of 36.58 into 9.868 whole square divided by 0.5670 into 8.65 ಅಂತ ಇದೆ. ಇಲ್ಲಿ ಡಿವಿಷನ್ ಇದೆ, ಮಲ್ಟಿಪ್ಲಿಕೇಶನ್ ಇದೆ, ಪವರ್ ಇದೆ. ಈಗ ನಾನು ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಹ್ಯಾವ್ ಟು ಅಪ್ಲೈ ಆಲ್ ದಿ ಫಾರ್ಮುಲಾಸ್ ಆಫ್ ಲಾಸ್ ಆಫ್ ಲಾಗರಿಥಮ್. ಫಸ್ಟ್ ಫಾರ್ಮುಲಾ log of a into b equals log a plus log b. Log of a divided by b equals log a minus log b. Log of a power n equals n log a. ಈ ಕ್ವೆಶನ್ ಆಸ್ ಇಟ್ ಈಸ್ ಇಲ್ಲಿ ಬರ್ಕೊಂಡಿದ್ದೀನಿ. ಇಲ್ಲಿ ಜಾಗ ಇಲ್ಲ, ಸ್ಪೇಸ್ ಇಲ್ಲ ಫುಲ್ ಸಿಂಪ್ಲಿಫಿಕೇಶನ್ ಮಾಡಿ ಬರೆಯೋದಿಕ್ಕೆ. ನಾನು ಅದಕ್ಕೆ ಕೆಳಗಡೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಏನಾಗತ್ತೆ, ಫಸ್ಟ್ ಇಲ್ಲಿರೋದು ಡಿವಿಷನ್. ವಿ ಹ್ಯಾವ್ ಟು ಅಪ್ಲೈ ಸೆಕೆಂಡ್ ಫಾರ್ಮುಲಾ ಫಾರ್ ಲಾಸ್ ಆಫ್ ಲಾಗರಿಥಮ್, ದಟ್ ಈಸ್ log a divided by b equals log a minus log b. ಇಲ್ಲಿ ಲಾಗ್ ಆಫ್ ನ್ಯೂಮರೇಟರ್ ಟರ್ಮ್ ಇದೆ ಬರ್ಕೊಂಡಿದ್ದೀನಿ, ಮೈನಸ್ ಆಫ್ ಲಾಗ್ ಆಫ್ ಡಿನಾಮಿನೇಟರ್ ಟರ್ಮ್ ಏನಿದೆ ಬರ್ಕೊಂಡಿದ್ದೀನಿ. ಈಗ ಇಲ್ಲಿ ಯಾವ ಫಾರ್ಮುಲಾಸ್ ಅಪ್ಲೈ ಮಾಡಬೇಕು, ಫಸ್ಟ್ ಫಾರ್ಮುಲಾ ಲಾಗ್ ಎ ಇಂಟು ಬಿ ಫಾರ್ಮುಲಾ ಅಪ್ಲೈ ಮಾಡಬೇಕು. ದಟ್ ಈಸ್ ಲಾಗ್ ಆಫ್ ಎ ಇಂಟು ಬಿ ಈಕ್ವಲ್ಸ್ ಲಾಗ್ ಎ ಪ್ಲಸ್ ಲಾಗ್ ಬಿ ಅಂತ ಆಗುತ್ತೆ. ನಾನು ಇಲ್ಲಿ ಅದನ್ನೇ ಅಪ್ಲೈ ಮಾಡಿದ್ದೀನಿ, ಲಾಗ್ ಎ ಪ್ಲಸ್ ಲಾಗ್ ಬಿ. ಇಲ್ಲಿ ಮೈನಸ್ ಇದೆ, ಲಾಗ್ ಆಫ್ ಎ ಇಂಟು ಬಿಗೆ ಲಾಗ್ ಆಫ್ ಎ ಪ್ಲಸ್ ಲಾಗ್ ಬಿ. ನೆಕ್ಸ್ಟ್ ಇಲ್ಲಿ ಈ ಪಾರ್ಟ್ ಮಾತ್ರ ಲಾಗ್ ಆಫ್ 9.868 ಹೋಲ್ ಸ್ಕ್ವೇರ್ ಇದೆ. ಇದಕ್ಕೆ ಲಾಗ್ ಎ ಪವರ್ ಎನ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ದಟ್ ಈಸ್ ಥರ್ಡ್ ಫಾರ್ಮುಲಾ, ದಟ್ ಈಸ್ ಎನ್ ಲಾಗ್ ಎ. ಈಗ ಎನ್ ಲಾಗ್ ಎ ಟರ್ಮ್ ಅಲ್ಲಿ ನಾನು ಬರ್ಕೊಂಡಿದ್ದೀನಿ, ಎಲ್ಲನ್ನು ಸಿಂಪ್ಲಿಫಿಕೇಶನ್ ಫಾರ್ಮ್ ಅಲ್ಲಿ ಬರ್ಕೊಂಡಿದ್ದೀನಿ. ಈಗ ಡೈರೆಕ್ಟ್ ಆಗಿ ಫಾರ್ಮುಲಾ ಅಪ್ಲೈ ಮಾಡಿ, ಅಂದ್ರೆ ಫಾರ್ಮುಲಾ ಅಪ್ಲೈ ಮಾಡಿದ್ದಾಗಿದೆ. ಈಗ ಎಲ್ಲದಕ್ಕೂ ಲಾಗ್ ಫೈಂಡ್ ಔಟ್ ಮಾಡ್ಕೊಬೇಕು. ಈಗ ನೋಡಿ, ಈ ವ್ಯಾಲ್ಯೂ ಏನ್ ಕ್ವೆಶನ್ ಕೊಟ್ಟಿದ್ದೀನಿ ಅದಕ್ಕೆ ಸಿಂಪ್ಲಿಫೈಡ್ ಫಾರ್ಮ್ ಆಫ್ ಲಾಗ್ ಅಲ್ಲಿ ಹೇಗಿದೆ, ಲಾಗ್ ಆಫ್ 36.58 ಪ್ಲಸ್ 2 ಲಾಗ್ 9.868 ಮೈನಸ್ ಆಫ್ ಲಾಗ್ ಆಫ್ 0.5670 ಪ್ಲಸ್ ಲಾಗ್ ಆಫ್ 8.65 ಅಂತ ಇದೆ. ಇದಕ್ಕೆ ನಾನು ಇಲ್ಲಿ ಸಿಂಪ್ಲಿಫಿಕೇಶನ್ ಇಲ್ಲಿ ಮಾಡ್ಕೊಂಡಿದ್ದೀನಿ. ನಾನು ಒಂದೊಂದು ಟರ್ಮ್ಗೂ ಕೂಡ ಲಾಗ್ ಆಫ್ 36.58ಗೆ characteristic before decimal point to 36 which is greater than
1 ಆಗಿರೋದ್ರಿಂದ n -1 2 -1 1 ಆಗುತ್ತೆ 1 ಪಾಯಿಂಟ್ ಅಂತ ಇಟ್ಟಿನಿ ಕ್ಯಾರೆಕ್ಟರಿಸ್ಟಿಕ್. ಈಗ ಮ್ಯಾಂಟಿಸ್ ಅಪಾರ್ಟ್ಗೆ 36 ಅಂಡರ್ 5 ಮೀನ್ ಡಿಫರೆನ್ಸ್ 8 ಅಲ್ಲಿ ನೋಡಬೇಕು. 36 ಅಂಡರ್ 5 ಅಲ್ಲಿ 5623 ಇದೆ. ಮೀನ್ ಡಿಫರೆನ್ಸ್ 10 ಅಂತ ಇದೆ ವ್ಯಾಲ್ಯೂ. ಹಾಗಾಗಿ ಇದು ಎರಡನ್ನು ಆಡ್ ಮಾಡ್ತೀನಿ. 3 + 0 3 2 + 1 3 6 5. Since mantis apart is less than 1, we have to put decimal point before that value. I will add characteristic plus mantissa, then we get 1.5633. I will write direct answer here. Next all ಇನ್ನೊಂದು part ಅಲ್ಲಿ we have to find value of 2 into log of 9.868. ಇಲ್ಲಿ ನಾನು ಫಸ್ಟ್ ಲಾಗ್ ಆಫ್ 9.868 ಫೈಂಡ್ ಔಟ್ ಮಾಡ್ಕೊಂಡ್ಬಿಡ್ತೀನಿ. 9 ಇದೆ ವಿಚ್ ಇಸ್ ಗ್ರೇಟರ್ ದಾನ್ 1, ಬಟ್ ಕ್ಯಾರೆಕ್ಟರಿಸ್ಟಿಕ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ n - 1 ಫಾರ್ಮುಲಾ ಹಾಕಬೇಕು. n ವಿಲ್ ಬಿ ನಂಬರ್ ಆಫ್ ಡಿಜಿಟ್ಸ್ ಬಿಫೋರ್ ಡೆಸಿಮಲ್ ಪಾಯಿಂಟ್. ನಂಬರ್ ಆಫ್ ಡಿಜಿಟ್ ಇರೋದು 9 ಅನ್ನೋದು ಒಂದೇ ಸಿಂಗಲ್ ಡಿಜಿಟ್. 1 - 1 ವಿಲ್ ಬಿ 0 ಇದೆ ಕ್ಯಾರೆಕ್ಟರಿಸ್ಟಿಕ್. ಪಾಯಿಂಟ್ ಇಡ್ತಾ ಇದೀನಿ. ಇಲ್ಲಿ 98 ಅಂಡರ್ 6 ಮೀನ್ ಡಿಫರೆನ್ಸ್ 8 ಅಲ್ಲಿ ನೋಡಬೇಕು. 98 ಅಂಡರ್ 6 ಮೀನ್ ಡಿಫರೆನ್ಸ್ 8 ಅಲ್ಲಿ 98 under 6 in your class table value will be 9939. Under 98 ಅಲ್ಲಿ mean difference 8 ಅಲ್ಲಿ 4 ಇದೆ. We have to add 9 plus 4 will be 13. 3 1 carry. 3 plus 1 4 9 9. ಈಗ ಇದು ವ್ಯಾಲ್ಯೂ ಲೆಸ್ ದಾನ್ 1 ಆಗಿರೋದ್ರಿಂದ ಮ್ಯಾಂಟಿಸ್ ಅಪಾರ್ಟು 0 ಪಾಯಿಂಟ್ ಅಲ್ಲಿ ಇಡಬೇಕು. ಹಾಗಾಗಿ 0 plus 0.9943 ಅಂದ್ರೆ 0.9943 ಬರುತ್ತೆ. ನೆಕ್ಸ್ಟ್ ನಾನು ಅದಕ್ಕೆ ಏನ್ ಮಾಡ್ತಾ ಇದೀನಿ, 2 ಇಂದ ಬೇರೆ ಮಲ್ಟಿಪ್ಲೈ ಮಾಡಬೇಕು. ನನ್ಗೆ ಇರೋದು 2 into log of ಒಂದು ಟರ್ಮ್, ಟೋಟಲ್ ಟರ್ಮ್ ನಾನು ತಗೊಂತಾ ಇದೀನಿ. ಆ ಸಿಂಗಲ್ ಟರ್ಮ್ ಅಲ್ಲಿ ಪ್ಲಸ್ ಆದ್ಮೇಲೆ ಏನಿದೆ ಆ ಟರ್ಮ್ ಅಲ್ಲಿ 2 into log of 9.62868 ಅಂತ ಇದೆ. ಇಲ್ಲಿ ನಾನು log of 9.868 ಫೈಂಡ್ ಔಟ್ ಮಾಡಿದೀನಿ. ಇಂಟು 2 ಮಾಡ್ಕೋಬೇಕು. ಆ ವ್ಯಾಲ್ಯೂಗೆ ಇಂಟು 2 ಮಾಡಿದ್ರೆ 1.9886 ಯೂಸಿಂಗ್ ಕ್ಯಾಲ್ಸಿ ಯೂಸ್ ಮಾಡ್ಕೊಂಡು ಮಾಡಿ ಮಲ್ಟಿಪ್ಲಿಕೇಶನ್. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ 3 2s are 6, 4 2s are 8, 9 2s are 18, 8 1 ಕ್ಯಾರಿ, 9 2s are 18, ಇಲ್ಲಿ 1 ಕ್ಯಾರಿ ಇರುತ್ತೆ. 18 plus 1 19 ಆಗುತ್ತೆ. 19 ಬರ್ರಿ. ಇಲ್ಲಿ 4 ಡಿಜಿಟ್ಸ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇರೋದು. ಇಲ್ಲಿ 4 ಡಿಜಿಟ್ಸ್ ಬಿಟ್ಬಿಟ್ಟು ಡೆಸಿಮಲ್ ಪಾಯಿಂಟ್ ಇಡಿ. ಆಗ 1.9886 ಅಂತ ಆಗತ್ತೆ. ನೆಕ್ಸ್ಟ್ ಥರ್ಡ್ ಟರ್ಮ್ ಬಂದು ಲಾಗ್ ಆಫ್ 0.5670 ಅಂತ ಇದೆ. ನಾನಿಲ್ಲಿ ಏನ್ ಮಾಡ್ತೀನಿ, ಕ್ಯಾರೆಕ್ಟರಿಸ್ಟಿಕ್ ಮ್ಯಾಂಟಿಸ ಡೈರೆಕ್ಟ್ ಆಗಿ ಬರ್ಕೊಂಡ್ಬಿಡ್ತಾ ಇದೀನಿ. ಒಂದೇ ಟರ್ಮ್ ಅಲ್ಲಿ ಬಂದ್ಬಿಡ್ಬೇಕು. ಹೇಗೆ, ಇಲ್ಲಿ 0 ಇದೆ. ಆಫ್ಟರ್ ಡೆಸಿಮಲ್ ಪಾಯಿಂಟ್ ನೋ ಝೀರೋಸ್ ಬಿಟ್ವೀನ್ ನಾನ್ ಝೀರೋ ಡಿಜಿಟ್. ಹಾಗಾಗಿ n+1 ಹೋಲ್ ಬಾರ್ ಆಗತ್ತೆ. ವ್ಯಾಲ್ಯೂ ಆಫ್ n ವಿಲ್ ಬಿ 0. ಯಾಕೆಂದ್ರೆ ಇಲ್ಲಿ ನಂಬರ್ ಆಫ್ ಝೀರೋಸ್ ಆಫ್ಟರ್ ಡೆಸಿಮಲ್ ಪಾಯಿಂಟ್ ಇಲ್ಲ. 0 + 1 ಅಂದ್ರೆ 1 -1 ಆಗತ್ತೆ. ಅದನ್ನ 1 ಬಾರ್ ಅಂತ ಬರ್ಕೊಂತೀನಿ ಕ್ಯಾರೆಕ್ಟರಿಸ್ಟಿಕ್ ಅಲ್ಲಿ. ನೆಕ್ಸ್ಟ್ ನಿಮ್ಮ ಲಾಗ್ ಟೇಬಲ್ ಅಲ್ಲಿ 56 ಅಂಡರ್ 7 ಅಲ್ಲಿ ನೋಡ್ಬೇಕು. ಇಲ್ಲಿ ಮೀನ್ ಡಿಫರೆನ್ಸ್ 0 ಅಂತ ಇಲ್ಲ. ಮೀನ್ ಡಿಫರೆನ್ಸ್ 1 ಇಂದ ಸ್ಟಾರ್ಟ್ ಆಗೋದು, 0 ಅಂತ ಇರಲ್ಲ. ಹಾಗಾಗಿ ಡೈರೆಕ್ಟ್ ಆಗಿ 56 ಅಂಡರ್ 7 ಏನ್ ಬರುತ್ತೆ, 7536 ಅಂತ ಬರುತ್ತೆ. ವಿಚ್ ಇಸ್ ಲೆಸ್ ದಾನ್ 1 ಆಗಿರೋದ್ರಿಂದ ಡೆಸಿಮಲ್ ಪಾಯಿಂಟ್ ಇಡ್ತೀನಿ. 1 ಬಾರ್ ಪ್ಲಸ್ 0.7536 ಅಂದ್ರೆ 1 ಬಾರ್ 0.7536 ಅಂತ ಬರ್ಕೊಂಡಿದೀನಿ. ನೆಕ್ಸ್ಟ್ ಫೋರ್ತ್ ಟರ್ಮ್ಗೆ ಲಾಗ್ ಆಫ್ 8.65ಗೆ ಇಲ್ಲೂ ಅಷ್ಟೇ ಡೆಸಿಮಲ್ ಪಾಯಿಂಟ್ ಟು ಕ್ಯಾರೆಕ್ಟರಿಸ್ಟಿಕ್ ಪ್ಲಸ್ ಮ್ಯಾಂಟಿಸ್ ನಾನು ಡೈರೆಕ್ಟ್ ಆಗಿ ಬರೆದು ಬಿಡ್ತಾ ಇದ್ದೀನಿ. ಬಿಫೋರ್ ಡೆಸಿಮಲ್ ಪಾಯಿಂಟ್ ದರ್ ಇಸ್ ಅ ಸಿಂಗಲ್ ಡಿಜಿಟ್. ಕ್ಯಾರೆಕ್ಟರಿಸ್ಟಿಕ್ ಫಾರ್ಮುಲಾ ವಿಲ್ ಬಿ n -1. 1 - 1 ವಿಲ್ ಬಿ 0 ಪಾಯಿಂಟ್. ಮ್ಯಾಂಟಿಸಾ ಪಾರ್ಟ್ 86 ಅಂಡರ್ 5 ಅಲ್ಲಿ ಏನ್ ಬಂದಿದೆ ಅದನ್ನ ಡೈರೆಕ್ಟ್ ಆಗಿ ಬರೆದ್ಬಿಡ್ತೀನಿ. 9370 ಬಂದಿದೆ. 0.9370 ಆನ್ಸರ್ ಆಯ್ತು. ಈಗ ನಾನು ಅಲ್ಲಿ ಏನು ಸಿಂಪ್ಲಿಫಿಕೇಶನ್ ಪಾರ್ಟ್ ತೋರಿಸಿದೆ ಈ ವ್ಯಾಲ್ಯೂಸ್ಗೆ, ಈ ಟರ್ಮ್ಸ್ಗೆ, ಅದನ್ನೆಲ್ಲ ಬರ್ಕೊಂಡಿದ್ದೀನಿ. ಲಾಗ್ ಆಫ್ 36.58ಗೆ 1.5633 ಆಗತ್ತೆ. 2 into log of 9.868ಗೆ 1.9886 ಬಂದಿದೆ. ಲಾಗ್ ಆಫ್ 0.5670ಗೆ 1 ಬಾರ್ 0.7536 ಬಂದಿದೆ. ಲಾಗ್ ಆಫ್ 8.65ಗೆ 0.9370 ಬಂದಿದೆ. ನಾನು ಇಲ್ಲಿ ಇದೆರಡನ್ನು ಆಡ್ ಮಾಡಬೇಕು ಸೆಪರೇಟ್ ಆಗಿ. ನೀವಿಲ್ಲೇ ಡೈರೆಕ್ಟ್ ಆಗಿ 6 + 3 9, 8 + 3 11 ಆ ರೀತಿ ಆದ್ರೂ ಮಾಡ್ಕೊಳ್ಳಿ. ನಾನು ಅದನ್ನ ನಿಮ್ಗೆ ಅರ್ಥ ಆಗ್ಲಿ ಅಂತ ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡಿದೀನಿ. ನಾನು 1.5633 ಪ್ಲಸ್ 1.9886 ಇದೆ. ಇಲ್ಲಿ 6 + 3 9,
8 plus 3 11, 1 carry, 6 plus 1 7, 7 plus 8 15, 15 5 1 carry, 5 plus 1 6, 6 plus 9 15, 5 1 carry, 1 plus 1 2, 2 plus 1 3, 3.5519 ಅಂತ ಬಂದಿದೆ. ನೆಕ್ಸ್ಟ್ ಈ ಕಡೆ ಪಾರ್ಟ್ ಬಂದಾಗ ಆಡ್ ಮಾಡಬೇಕಾಗಿರೋ ಟರ್ಮ್ಸ್ ನ 1 bar 0.7536 ಪ್ಲಸ್ 0.9370. ಇಲ್ಲಿ ಏನ್ ಮಾಡಬೇಕು ಅಂದ್ರೆ ಇಲ್ಲಿ -1 ಇದು 1 ಬಾರ್ ನಾನು -1 ಅಂತ ತಗೊಬೇಕು ಕ್ಯಾಲ್ಕುಲೇಷನ್ ಮಾಡುವಾಗ. ಇದನ್ನ ಕ್ಯಾಲ್ಸಿಯಲ್ಲಿ ಮಾಡಿದ್ರೆ ಕರೆಕ್ಟ್ ಆಗಿ ಆನ್ಸರ್ ಬರಲ್ಲ, ಹಾಗಾಗಿ ಮ್ಯಾನ್ಯುಯಲ್ ಆಗಿ ನಿಮ್ಮ ಮೈಂಡ್ ಯೂಸ್ ಮಾಡ್ಕೊಂಡು ಮಾಡಬೇಕು. 6 plus 0 6, 7 plus 3 10, 0 1 carry, 5 plus 1 6, 6 plus 3 9, 7 plus 9 16, 6 1 ಕ್ಯಾರಿ ಇದೆ, ಇಲ್ಲಿ 1 ಇದೆ, ಈ -1ಗೆ ಆಡ್ ಮಾಡಬೇಕು. 1 -1 0, 0 plus 0 0. ನಿಮ್ಗೆ ಕ್ಯಾಲ್ಸಿಯಲ್ಲಿ ಮಾಡಿದ್ರೆ ಇಲ್ಲಿ -1 ಪ್ಲಸ್ ಅಂತ ಇಲ್ಲಿ ಮಾಡ್ಕೊಂಡ್ರೆ 0 ಪಾಯಿಂಟ್ ಅಲ್ಲಿ ಈ ವ್ಯಾಲ್ಯೂ ಇಷ್ಟು ಬರಲ್ಲ, ಬೇರೆ ಬರುತ್ತೆ. ಯಾಕಂದ್ರೆ ನೀವು ಯೂಸ್ ಮಾಡೋದು ಸಿಂಪಲ್ ಕ್ಯಾಲ್ಸಿ, ಹಾಗಾಗಿ ಸೈಂಟಿಫಿಕ್ ಕ್ಯಾಲ್ಸಿ ಅಲ್ಲಾದ್ರೆ ಕರೆಕ್ಟ್ ಆಗಿ ಬರುತ್ತೆ. ನೀವು ಸೈಂಟಿಫಿಕ್ ಕ್ಯಾಲ್ಸಿ ನಿಮ್ಗೆ ಅಲೋ ಇಲ್ಲ ಎಕ್ಸಾಮ್ಸ್ ಅಲ್ಲಿ, ಹಾಗಾಗಿ ಡೈರೆಕ್ಟ್ ಆಗಿ ಮ್ಯಾನ್ಯುಯಲ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಈಗ ನಾನು ಈ ವ್ಯಾಲ್ಯೂ ಬಂದಿದೆ, ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದೀನಿ. ಎಷ್ಟು ಬಂದಿದೆ ಅದನ್ನ ಬರ್ಕೊಂಡಿದೀನಿ. ಈಗ ನಾನು ಇದನ್ನ ಮೈನಸ್ ಮಾಡ್ಕೊಬೇಕು. ದೀಸ್ ಟೂ ಟರ್ಮ್ ವಿಲ್ ಬಿ ಮೈನಸ್ ಆರ್ ಸಬ್ಟ್ರಾಕ್ಟ್ ಮಾಡಬೇಕು. ಇಲ್ಲಿ ಮೈನಸ್ ಇದೆ, ಹಾಗಾಗಿ 3.5519 ಮೈನಸ್ 0.6906. ಇದನ್ನ ನಾನು ಮತ್ತೆ ಇಲ್ಲಿ ಸಪರೇಟ್ ಆಗಿ ಕ್ಯಾಲ್ಕುಲೇಷನ್ ಮಾಡಿದೀನಿ. 3.5519 ಮೈನಸ್ 0.6906 ಅಂತ ಇದೆ. 9 ಮೈನಸ್ 6 3, ಇಲ್ಲಿ 1 ಅಲ್ಲಿ 0 ಕಳೆದ್ರೆ 1, 5 ಅಲ್ಲಿ 9 ನ ಮೈನಸ್ ಮಾಡೋದಕ್ಕಾಗಲ್ಲ, ವಿ ಹ್ಯಾವ್ ಟು ಟೇಕ್ ಕ್ಯಾರಿಯಿಂಗ್. ಇಲ್ಲಿಂದ ಇಲ್ಲಿಗೆ 1 ತಗೊಂಡ್ರೆ 15 ಆಗುತ್ತೆ. 15 ಮೈನಸ್ 9 ವಿಲ್ ಬಿ 6. ಇಲ್ಲಿ 4 ಇರುತ್ತೆ ಈಗ, ಯಾಕಂದ್ರೆ ಇಲ್ಲಿಂದ ಇಲ್ಲಿಗೆ ಒಂದು ಕ್ಯಾರಿ ತಗೊಂಡ್ರೆ ಇಲ್ಲಿ -1 ಆಗಿರುತ್ತೆ, ಇಲ್ಲಿ 4 ಇರುತ್ತೆ. 4 ಇಂದ 6 ತೆಗಿಯಕ್ಕಾಗಲ್ಲ, ಕಳಿಯೋದಕ್ಕಾಗಲ್ಲ. ಇಲ್ಲಿಂದ ಇಲ್ಲಿಗೆ ಒಂದು ಕ್ಯಾರಿಯಿಂಗ್ ತಗೊಂಡ್ರೆ 14 ಆಗುತ್ತೆ. 14 ಮೈನಸ್ 6 ವಿಲ್ ಬಿ 8. ಇಲ್ಲಿ ರಿಮೈನಿಂಗ್ ಟರ್ಮ್ ವಿಲ್ ಬಿ 2 ಇರುತ್ತೆ. 2 ಮೈನಸ್ 0 2, 2.8613 ಅಂತ ಬರುತ್ತೆ. ಹಾಗಾಗಿ 2.8613 ಯಾವ್ದ್ರದ್ದು ಟೋಟಲ್. ಇಲ್ಲಿ ನಾನು ಕ್ವೆಶ್ಚನ್ ತಗೊಂಡಿರೋದು ಯಾವುದು ಇದು, ಆ ಕ್ವೆಶ್ಚನ್ ಇಲ್ಲಿ ಬರ್ಕೊಂಡಿದೀನಿ. ಲಾಗ್ ಆಫ್ 36.58 into 9.868 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 0.5670 into 8.65. ಇದಕ್ಕೆ ವ್ಯಾಲ್ಯೂ 2.8613 ಅಂತ ಬಂದಿದೆ. ಲಾಸ್ಟ್ ಕ್ಲಾಸ್ ಅಲ್ಲಿ ಲಾಸ್ ಆಫ್ ಲಾಗರಿದಮ್, ಕ್ಯಾರೆಕ್ಟರಿಸ್ಟಿಕ್ ಮ್ಯಾಂಟಿಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಅಲ್ಲಿ ಟೈಪ್ಸ್ ಆಫ್ ಲಾಗರಿದಮ್ಸ್ ಅಂತ ಹೇಳಿದೆ. ಒನ್ ಈಸ್ ನ್ಯಾಚುರಲ್ ಲಾಗರಿದಮ್ ಅಂಡ್ ಅನದರ್ ಒನ್ ಈಸ್ ಕಾಮನ್ ಲಾಗರಿದಮ್ ಅಂತ. Some students will ask some doubt, ma'am, how will you distinguish between those two? We have to simplify some problems ಅಂತ ಕೇಳಿದ್ರು. ನಾನು ಅದಕ್ಕೆ ಆಗ್ಲೇ ಎಲ್ಲ ಮಾಡಿರೋದು ನ್ಯಾಚುರಲ್ ಲಾಗರಿದಮ್ ಅಲ್ಲ, ಕಾಮನ್ ಲಾಗರಿದಮ್ ಅಂದ್ರೆ ಬೇಸ್ 10 ಇರಬೇಕು. ಯಾಕಂದ್ರೆ ನಿಮ್ಮ ಲಾಗ್ ಟೇಬಲ್ ಅಲ್ಲಿ ವ್ಯಾಲ್ಯೂಸ್ ನೋಡೋದು ಯಾವಾಗ್ಲೂ ಬೇಸ್ 10 ಅಲ್ಲಿ. ಈಗ ಒಂದು ಸಿಂಪಲ್ ಪ್ರಾಬ್ಲಮ್ ತಗೊಂಡಿನಿ. ಲಾಗ್ ಟು ಬೇಸ್ ಇ ನ್ಯಾಚುರಲ್ ಲಾಗರಿದಮ್ ಇದು 25.8 ಅಂತ ಇದೆ. ಇದಕ್ಕೆ ನಾನು ಡೈರೆಕ್ಟ್ ಆಗಿ ನಾವು ವ್ಯಾಲ್ಯೂಸ್ ನೋಡೋದು ಯಾವಾಗ್ಲೂ ಲಾಗರಿದಮ್ ಅಲ್ಲಿ ಟು ಬೇಸ್ 10 ಇದ್ರೆ. ಕೆಲವು ಲಾಗ್ ಟೇಬಲ್ ಅಲ್ಲಿ ಯಾವುದು ನ್ಯಾಚುರಲ್ ಲಾಗರಿದಮ್ ಅಂತ ಇರುತ್ತೆ, ಅದರಲ್ಲಿ ವ್ಯಾಲ್ಯೂಸ್ ಇರುತ್ತೆ, ಕೆಲವುದ್ರಲ್ಲಿ ಇರಲ್ಲ. ಅದಕ್ಕೆ ನಾನು ಫಾರ್ಮುಲಾ ಪ್ರಕಾರ ನ್ಯಾಚುರಲ್ ಲಾಗರಿದಮ್ ಇಂದ ಬೇಸ್ 10 ಲಾಗರಿದಮ್ಗೆ 2.303 ಮಲ್ಟಿಪ್ಲೈ ಮಾಡ್ಕೊಬೇಕಾಗತ್ತೆ ಈ ರೀತಿ. ಈಗ ನಾನು ಯಾವ್ದೋ ಲಾಗ್ a to base e ಅಂತ ಇದೆ, ದಟ್ ವಿಲ್ ಬಿ ಈಕ್ವಲ್ ಟು 2.303 ಇಂಟು ಲಾಗ್ a to base 10 ಅಂತ ಬರ್ಕೊಂತೀನಿ ಅಂತ ಅನ್ಕೊಳ್ಳಿ. ಈಗ ನಾನು ಇಲ್ಲಿ ಕೊಟ್ಟಿರೋ ಕ್ವೆಶನ್ ಲಾಗ್ 25.8 ಬೇಸ್ e ಅಂತ ಇದೆ, ದಟ್ ಕ್ಯಾನ್ ಬಿ ರಿಟನ್ ಆಸ್ 2.303 ಇಂಟು ಲಾಗ್ ಆಫ್ 25.8 ಟು ಬೇಸ್ 10. ಇಲ್ಲಿ 2.303 ಹಾಗೆ ಬರ್ಕೊಳ್ಳಿ. ಇಲ್ಲಿ 25.8ಗೆ ಬೇಸ್ 10 ಲಾಗ್ ಅಲ್ಲಿ, ಅಂದ್ರೆ ನೀವು ಮಾಮೂಲಿ ಲಾಗ್ ನೋಡ್ತೀರಲ್ವಾ ಲಾಗರಿದಮ್ಸ್ ಅಲ್ಲಿ ಫಸ್ಟ್ ಪೇಜ್ ಅಲ್ಲಿ ಇರುತ್ತಲ್ವಾ ಕ್ಲಾರ್ಕ್ಸ್ ಟೇಬಲ್ ಅಲ್ಲಿ, ಅದರಲ್ಲಿ ಸಿಂಪ್ಲಿಫಿಕೇಶನ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ 25 ವಿಚ್ ಇಸ್ ಗ್ರೇಟರ್ ದ್ಯಾನ್ 1, ಇಲ್ಲಿ ಡೆಸಿಮಲ್ ಪಾಯಿಂಟ್ ಗಿಂತ ಮುಂಚೆ 2 ಡಿಜಿಟ್ಸ್ ಇದೆ. n-1 ಫಾರ್ಮುಲಾ ಹಾಕಬೇಕು ಕ್ಯಾರೆಕ್ಟರಿಸ್ಟಿಕ್ ಗೆ. n ಅಂದ್ರೆ 2 - 1 ವಿಲ್ ಬಿ 1. 1.25 ಅಂಡರ್ 8 ಅಲ್ಲಿ 4116 ಇದೆ. ಇದನ್ನ 1.4116 ಅಂತ ಆಗುತ್ತೆ. ವಿ ಹ್ಯಾವ್ ಟು ಮಲ್ಟಿಪ್ಲೈ ದೀಸ್ ಟೂ ಟರ್ಮ್ಸ್, ವಿ ಗೆಟ್ 3.2509148. ನೀವು ಕ್ಯಾಲ್ಸಿಯಲ್ಲಿ ಸಿಂಪ್ಲಿಫಿಕೇಶನ್ ಮಾಡಿದಾಗ ಇಷ್ಟುದ್ದ ಬರುತ್ತೆ.
ಬಟ್ ನನಗೆ ಏನು ಡೆಸಿಮಲ್ ಆಫ್ಟರ್ ಡೆಸಿಮಲ್ ಪಾಯಿಂಟ್ ವಿ ಹ್ಯಾವ್ ಟು ಸ್ಟಾಪ್ ಫಾರ್ 4 ಡೆಸಿಮಲ್ ಪಾಯಿಂಟ್. ಯಾಕೆಂದ್ರೆ ನಾವು ಯಾವಾಗಲೂ ಬರಿತಾ ಇರೋದು ಮಾಡ್ತಾ ಇರೋದು ಲಾಗ್ ಟೇಬಲ್ ಅಲ್ಲಿ ವ್ಯಾಲ್ಯೂಸ್ ನೋಡೋದಕ್ಕೆ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ 4 ಡಿಜಿಟ್ಸ್ಗೆ ಸ್ಟಾಪ್ ಮಾಡಬೇಕು. ಹಾಗಾಗಿ ಲಾಗ್ ಟು ಬೇಸ್ ಈ 25.8ಗೆ 3.2509 ಅಂತ ಬರುತ್ತೆ. ಈಗ ಪ್ರಾಬ್ಲಮ್ಸ್ ಆಯ್ತು. ಈಗ ಅಸೈನ್ಮೆಂಟ್ ಕ್ವೆಶನ್ಸ್ ಯು ಕ್ಯಾನ್ ಸಾಲ್ವ್. ಫೈಂಡ್ ದಿ ಲಾಗರಿಥಮ್ ಆಫ್ ದಿ ಫಾಲೋಯಿಂಗ್. ಸಮ್ 6 ಕ್ವೆಶನ್ಸ್ ಇದೆ ಇಲ್ಲಿ. ಯೂಸಿಂಗ್ ಲಾಸ್ ಯೂಸ್ ಮಾಡಬೇಕು, ಮತ್ತೆ ಕ್ಯಾರೆಕ್ಟರಿಸ್ಟಿಕ್ ಮ್ಯಾಂಟಿಸ ಎಲ್ಲದರಲ್ಲೂ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗತ್ತೆ. ಥ್ಯಾಂಕ್ ಯು.